ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ದಿನಾಂಕ 4ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸೂತ್ರ ದೋಷ ಮುಕ್ತಗೊಳಿಸಬೇಕು ಎಂದು ಬಿಜೆಪಿ ಮುಖಂಡರು ರವೀಂದ್ರ ಚಾಂದರ್ ಅವರು ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಣಯ ಸುಪ್ರೀಂ ಆದೇಶ ಪಾಲಿಸಿಲ್ಲ ಎಂದು ಆರೋಪಿಸಿದರು. ನಿಖರ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು ನಿಯಮವಿದೆ. ನ್ಯಾಯ ನಾಗಮೋಹನ್ ದಾಸ್ ಆಯೋಗದ ವರದಿ ಅನುಗುಣವಾಗಿ ಅನುಷ್ಠಾನ ಮಾಡಿಲ್ಲ ಎಂದು ಆರೋಪಿಸಿದರು. ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಸುಪ್ರೀಂ ಆದೇಶದಂತೆ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದರು. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಮತ್ತು ಮಹದೇವಪ್ಪ ಅವರ ಕುತಂತ್ರದಿಂದ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಅಂದರೆ ಒಕ್ಕೂಟ ಒಂದು ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ವಿಂಗಡಣೆ ಮಾಡ್ತೀವಿ. ಮತ್ತೆ ಸ್ಟೇಟ್ ಕಮಿಟಿದವರು ಕರೆ ಕೊಟ್ಟಂತೆ ನಾವು ಮಾಡ್ತಾ ಇದ್ದೀವಿ. ಬಟ್ ಯಾವುದು ನಾವು ಹೋರಾಟ ಈ ಒಂದು ಇದರಲ್ಲೇ ಮಾಡಿದಂಥ ಒಂದು ಹೋರಾಟ ಆದ ಕಾರಣ ಅದೇ ಒಂದು ಒಕ್ಕೂಟವನ್ನು ಮಾಡ್ತೀವಿ. ಈ ಒಂದು ವರ್ಗೀಕರಣ ಕೇವಲ ಎಐಸಿಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆಯವರ ಆದೇಶದ ಮೇರೆಗೆ ಎಚ್.ಸಿ. ಮಾದೇವಪ್ಪ ಅವರ ಒಂದು ಕುತಂತ್ರದಿಂದ ಪರಮೇಶ್ವರ್ಜಿ ಅವ್ರ ಜೊತೆಯಲ್ಲಿ ಪ್ರಿಯಾಂಕಾ ಖರ್ಗೆ ಈ ಒಂದು ಛಲವಾಗಿ ಸಂಬಂಧಪಟ್ಟಂತ ಸಚಿವರನ್ನ ಖುಷಿಪಡಿಸೋದಕ್ಕೆ ಮಾಡಿದಂತ ಒಂದು ಸಚಿವ ಸಂಪುಟ ತೀರ್ಮಾನಕ್ಕೆ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಮಾದಿಗ ಸಮಾಜದ ಒಂದು ವರದಿಯನ್ನು ಏನು ನಮ್ಮ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯಲ್ಲಿ ದತ್ತಾಂಶಗಳನ್ನು ಬಳಸಿ ವರ್ಗೀಕರಣ ಸೂತ್ರ ರೂಪಿಸಿದ್ದು ಸತ್ಯ. ಅದು ಆಲ್ರೆಡಿ ಡಾಕ್ಯುಮೆಂಟೇಶನ್ ಎವಿಡೆನ್ಸ್ ಇದೆ. ಸುಮಾರು ತಿಂಗಳಿಂದ ಮಾಡಿದಂಥ ಒಂದು ವರದಿ 17 ಕೋಟಿಗಳು ವೆಚ್ಚ ಮಾಡಿದಂಥ ಒಂದು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ ಅವರದೇ ಆದಂಥ ಒಂದು ಏಕಪಕ್ಷೀಯವಾಗಿ ಅವರು ತೀರ್ಮಾನ ತಗೊಂಡು ಸಚಿವ ಸಂಪುಟದಲ್ಲಿ ಮಾಡಿದಾಗ ಅದನ್ನು ಖಂಡಿಸ್ತಾ ಇದ್ದೀವಿ ನಾವು. ಅದೇ ರೀತಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರಲ್ಲ, ಕೇವಲ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದಂಥ ಮಾದಿಗ ಸಮಾಜದಿಂದ ಮಾಡಿದಂಥ ಒಂದು ಹೋರಾಟಗಳನ್ನು ಯಶಸ್ವಿಗೊಳಿಸಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಆ ಒಂದು ಇಂಪ್ಯಾರಿಕಲ್ ಡಾಟಾ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1ರಿಂದ ಪ್ರಾರಂಭಿಸಿದ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 5ರಂದು ನಗರದ ಆಗಮಿಸಲಿದೆ ಎಂದು ಚಿಕ್ಕಸ್ಗೂರು ಚೌಕಿ ಮಠ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಸವ ಸಂಸ್ಕೃತಿ ಅಭಿಯಾನ ನಗರದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಸೆಪ್ಟೆಂಬರ್ 5ರ ಬೆಳಗ್ಗೆ 10 ಗಂಟೆಗೆ ಅಭಿಯಾನವನ್ನು ಸ್ವಾಗತಿಸಲಾಗುತ್ತದೆ. ಬಸವ ವೃತ್ತದಿಂದ ಗಂಜ್ ಕಲ್ಯಾಣ ಮಂಟಪದವರೆಗೆ ವಿವಿಧ ಕಲೆ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. 10:30ಕ್ಕೆ ಶಟಸ್ಥಳ ಧ್ವಜಾರೋಹಣ, 11 ಗಂಟೆಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ, ನಂತರ ಸಂಜೆ 4 ಗಂಟೆಗೆ ಬಸವ ಸಂಸ್ಕೃತಿ ಅಭಿಯಾನದ ಸಾಮರಸ್ಯ ನಾಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಾನ್ನಿಧ್ಯವನ್ನು ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಲಟ್ಟಾದೇವರು, ಸಂಡೆಹಳ್ಳಿಯ ಡಾಕ್ಟರ್ ಲಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಗದಗ ಡಂಬಾಳದ ಡಾಕ್ಟರ್ ತೋಂಟದ ಸಿದ್ದರಾಮ ಹೊಳಬಳ್ಳಾರಿಯ ಸ್ವಾಮೀಜಿ, ಸುವರ್ಣಗಿರಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ, ಸಂತೆಕಲ್ಲೂರು ಘನಮಠೇಶ್ವರ ಮಠದ ಗುರುಬಸವ ಸ್ವಾಮೀಜಿ, ಯದ್ದಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಲಿಂಗಸ್ಗುರು ಸ್ವಾಮೀಜಿ, ವಿಜಯ ಮಾಂತೇಶ್ವರ ಶಾಖಾ ಅನುಭವ ಮಂಟಪದ ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಸವರತ್ನವನ್ನ ಸ್ವಾರ್ಥ ಮಾಡಿಕೊಂಡು ತಂದು ನಿಮ್ಮ ಬಸವೇಶ್ವರ ಸರ್ಕಲ್ಗೆ ಇದು ಮೊದಲನೇದು. ಅದು ಆದ ನಂತರದಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಎಲ್ಲರೂ ಕೂಡಿಕೊಂಡು
ಸುಮಾರು ಹೆಣ್ಣು ಮಕ್ಕಳೆಲ್ಲ ತಲೆ ಮೇಲೆ ಬಸವಣ್ಣವರ ಚೌಕಟ್ಟುಗಳನ್ನ ತಲೆ ಮೇಲೆ ಇಟ್ಟುಕೊಂಡು ವಚನದ ಚೌಕಟ್ಟುಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಅವ್ರನ್ನ ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಎಲ್ಲಿಂದ? ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭ ಆಗ್ತದೆ. ಬಸವೇಶ್ವರ ರಥನೂ ಅಲ್ಲಿ ಕೂಡ ಇರ್ತದೆ. ಆ ರಥದ ಜೊತೆಗೆ ಚೌಕಟ್ಟುಗಳ ಜೊತೆಗೆ ಮೆರವಣಿಗೆಗಳ ಜೊತೆಗೆ ಪಾದಯಾತ್ರೆಯ ಮುಖಾಂತರ ಬಸವೇಶ್ವರ ಸರ್ಕಾರದಿಂದ ಗಂಜ ಕಲ್ಯಾಣ ಮಂಟಪದವರೆಗೆ ಬಂದು ಮುಟ್ಟಿಸ್ತಕ್ಕಂತ ಕಾರ್ಯ ಅವತ್ತ ದಿವಸ ಮುಂಜಾನೆ ಇರ್ತದೆ. 5ನೇ ತಾರೀಕು ಮುಂಜಾನೆ ಮಧ್ಯಾಹ್ನ ತನಕ ಸಂವಾದ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಅವತ್ತ ದಿವಸ ಮುಂಜಾನೆ ಪ್ರಾರಂಭ ಆದ ಸಾಯಂಕಾಲದವರೆಗೂ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮುಂಜಾನೆಯ ಪ್ರಸಾದ ಸರ್ವರಿಗೆ ಬರ್ತಕ್ಕಂಥವರಿಗೆ ನಮ್ಮ ಮಠದ ವ್ಯವಸ್ಥೆ ಮಾಡ್ತೇವೆ. ಮಧ್ಯಾಹ್ನದಲ್ಲಿ ಕೂಡ ಸ್ವಾಮಿಗಳು ಸುಮಾರು 20-25 ಜನ ಸ್ವಾಮಿಗಳು ಬಂದು ಬರ್ಬೋದು, ಬೆಳಗ್ಗೆ 10-15 ಜನ ಬಂದ್ರು ಬರ್ತಾರೆ. ಅವರಿಗೆಲ್ಲ ಮನೆಯೊಳಗೆ ಮಂತ್ರ ಮನೆಗಳ ವ್ಯವಸ್ಥೆ ಅಕಸ್ಮಾತ್ ಇದ್ರು ಚಿಕ್ಸೂರು ಮಠದಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡೋದ್ರ ಸಲುವಾಗಿ ಲಿಂಗಾಯತ ಮಹಾಸಭಾ ಕಾರ್ಯಕ್ರಮ ಎಲ್ಲ ಜಿಲ್ಲೆಯೊಳಗೆ ವಿಜೃಂಭಣೆಯಿಂದ ಆಗ್ತದೆ. ಆ ವಿಜೃಂಭಣೆ ಕಾರ್ಯಕ್ರಮ ನಾವು ಕೂಡ ರಾಯಚೂರಿನಿಂದ ಒಳ ವಿಜೃಂಭಣೆಯಿಂದ ರಾಯಚೂರಿನಲ್ಲಿ ವಿಶೇಷ ಆಯ್ತು ಅಂತ ತಿಳ್ಕೊಂಡು ಹೇಳಿನೇ ಅನಿಸ್ಕೊಳ್ಬೇಕಂತ ಭಾವನೆಯಿಂದ ಎಲ್ಲರೂ ಕುಡ್ಕೊಂಡು ಕಡಿಬಂಧರಾಗಿ ನಿಂತುಕೊಂಡು ಮಾಡ್ತಾ ಇದ್ದೇವೆ. 3-4 ಸಾವಿರ ಎಲ್ಲ ತಾಲೂಕುಗಳಿಂದ 3-4 ಸಾವಿರ ಜನರಿಂದ ಹೆಚ್ಚು ಸೇರ್ಬೋದು ಅಂತ ಅನ್ಕೊಂಡೇವ್ ನಾವು. ಅಂತಾರೆ ಸೇರ್ಬೋದು, ಅನ್ಕೊಂಡಿಗಿಂತ ಜಾಸ್ತಿನೂ ಆಗ್ಬೋದು. ಅಷ್ಟು ಜನ ಅವರು ಸೇರ್ಬೋದು ಅಂತ ಅಪೇಕ್ಷೆ ಅದೇ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರಚಾರ ಕಾರ್ಯಕ್ರಮ ಕಳಿಸಿದ್ದಾರೆ. ತಾಲೂಕಿನಿಂದ ಕಳಿಸಕತ್ತೇವೆ, ಎಲ್ಲಾ ಕಡೆಗೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಈಗಾಗಲೇ ಕೂಡ ಮಾಹಿತಿ ಸರ್ಕೊಂಡು ಕಳಿಸ್ತಾ ಇದ್ದೇವೆ. ಹಳ್ಳಿಗೂ ಸಂಪರ್ಕ ಮಾಡ್ತಾ ಇದೆ. ವಿಶೇಷವಾಗಿ ಬಸವ ಸಂಸ್ಕೃತಿಯ ಅಭಿಯಾನ ರಾಯಚೂರಿನಲ್ಲಿ ವಿಶೇಷ ಆಯ್ತು ಅಂತ ತಿಳ್ಕೊಂಡು ಹೇಳುವಂಗ ಇಡೀ ರಾಯಚೂರಿನ ಒಂದು ಕಿಮ್ಮತ್ತು ಬರುವಂಗ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಭಾಗವಹಿಸೋಣ. ನೀವು ಪತ್ರಕರ್ತರು ಕೂಡ ಅದೇ ರೀತಿ ಒಳಗಡೆ ನೀವು ನಮಗೆ ಶ್ರೇಯಸ್ಸನ್ನ ರಾಯಚೂರಿನಿಂದ ತಂದುಕೊಡಬೇಕು ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಕೇಳ್ತೇವೆ. 6 ಗಂಟೆಗೆ ಬಸವ ವೃತ್ತಾರದಿಂದ ಹಿಡಿದು ಚಂದ್ರಗೌಡ ಚೌಕ ಅಲ್ಲಿಂದ ಗನ್ ಸರ್ಕಲ್ ಬಂದು 6 ಗಂಟೆಗೆ ಅಲ್ಲಿ ಸೇರ್ತೀವಿ. 6ರಿಂದ 8 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ. 8 ಗಂಟೆ ಆದಮೇಲೆ ಜನ್ಮದಡಿಗಂತ ಒಂದು ನಾಟಕವನ್ನ ಆಡ್ತಾರೆ. ಇಷ್ಟು ನಮ್ಮ ಕಾರ್ಯಕ್ರಮ ಪಟ್ಟಿ ಇದೆ. ಇದಕ್ಕೆ ಎಲ್ಲಾ ಶ್ರೀಗಳು, ಎಲ್ಲಾ ಸಮಾಜದವರು ಮತ್ತೆ ಎಲ್ಲಾ ಸಮಾಜ ಬಸವ ಸಮಾಜದ ನನ್ನ ಲಿಂಗಾಯತ ಸೀಮಿತ ಇಲ್ಲ, ಎಲ್ಲ ಸರ್ವರ್ಗ ಸಮಾಜ, ಎಲ್ಲ ಸರ್ವ 18 ಜನ ಕಾಯಕ ಶರಣರು ಕೂಡ ನಾವು ಇದರಲ್ಲಿ ಹಾಕಿದ್ದೇವೆ. ಮತ್ತು ಇದರೆಲ್ಲರನ್ನು ಸೇರಿಸಿದ್ದೇವೆ. ಅವರೆಲ್ಲರೂ ಕೈಗೂಡಿಸಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಬಸವ ಶರಣರು 12ನೇ ಶತಮಾನದಲ್ಲಿ ಎಲ್ಲರನ್ನ ಸೇರಿಸಿ ಮಾಡಿದರು. ಆ ಹಿನ್ನೆಲೆ ಆ ವಿಷಯದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ಬಗ್ಗೆ ಹೆಚ್ಚಿನ ಧ್ವಜಾರೋಹಣ ನೆರವೇರುತ್ತದೆ. ನಂತರದಲ್ಲಿ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಅವರು ಹೇಳಿದ್ದಾರೆ. ಮತ್ತು ಆ ಒಂದು ಸಂವಾದ, ವಿಶೇಷವಾಗಿ ಮುಕ್ತ ಸಂವಾದವನ್ನ ವಿದ್ಯಾರ್ಥಿಗಳ ಜೊತೆಗೆ ಮಾಡತಕ್ಕಂಥದ್ದು ಕೂಡ ಈಗ ವಿಶೇಷವಾಗಿದೆ. ಈ ಬಸವ ಸಂಸ್ಕೃತಿ ಅಭಿಯಾನ ಏನು ಬಸವನ ಬಾಗೇವಾಡಿ ಬರ್ತಾ ಇದೆ, ಇಡೀ ಒಂದು ತಿಂಗಳ ಪರ್ಯಂತ ಬಂದು ಕೊನೆಗೆ ಏನಂದ್ರೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಜರುಗತಕ್ಕಂತಹ ಒಂದು ಕಾರ್ಯಕ್ರಮ. ಇದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರನ್ನು ಘೋಷಿಸಿದಂಥ ಸರ್ಕಾರಕ್ಕೂ ಕೂಡ ಏನು ಯಾವುದೇ ಸರ್ಕಾರ ಅಭಿನಂದನೆಗಳು ಕೂಡ ಸಲ್ಲಿಸಲು ಹೊಂದಿರ್ತದೆ. ಅದರ ಜೊತೆಗೆ ಏನು ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಸಂಘಟನೆಗಳು ಸೇರಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕನ್ನೋ ದೃಷ್ಟಿಯಿಂದ ನಾವು ಬಂದಿದ್ವಿ. ಈಗ ನಮ್ಮ ಸಮುದಾಯಗಳ ಎಲ್ಲರಿಗೆ ಅವರು ಮಾದರಿಯಾಗಿ ತಂದವರು, ಎಲ್ಲರನ್ನೂ ಸೇರಿಸಿಕೊಂಡು ಅವರು ಅತ್ಯಂತ ಮಾನವೀಯ ಮೌಲ್ಯಗಳಿಂದ ಒಟ್ಟಾಗಿ ಸೇರಿಸ್ಕೊಂಡು ಹೋಗಿ ಆ ಒಂದು ಹಿನ್ನೆಲೆ ಚರಿತ್ರೆ ಎಲ್ಲ ತಮ್ಮ ಮುಂದೆ ಈಗಾಗಲೇ ಹೇಳಿಕ್ಕಾಗೋದಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಏನು 5ನೇ ತಾರೀಕಿಗೆ ಏನು ಬಸವನ ಬಾಗೇವಾಡಿ ಅಲ್ಲಿಂದ ಪ್ರಾರಂಭ ಆಗಿ ಒಂದು ತಿಂಗಳ ಪರ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಆಗಬೇಕು. ಬಸವಣ್ಣನವರ ಏನು ತತ್ವ ಸಿದ್ಧಾಂತ ಇದೆ, ಅವರ ಆಚಾರ ವಿಚಾರ ಇದೆ, ಅದು ಎಲ್ಲರಿಗೆ ತಲುಪಬೇಕು. ಹಾಗೆ ಅಂತೇಳಿ ಈ ಒಂದು ತಿಂಗಳ ಪರ್ಯಂತ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದಂತೆ
ಕೊನೆಯಲ್ಲಿ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಎಲ್ಲರೂ ಸೇರಿ ಏನು ಕರ್ನಾಟಕ ಸರ್ಕಾರ ಸಂಸ್ಕೃತಿ ನಾಯಕ ಅಂತೇಳಿ ಬಸವಣ್ಣವರಿಗೇನು ಒಂದು ಬಿರುದು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲೇ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದೊಂದು ಅಭಿನಂದನೆ ಸಲ್ಲಿಸಬೇಕಾಗಿ ಅಂತೇಳಿ ಒಂದು ಗುರಿ ಇಟ್ಟುಕೊಂಡು ಮಾಡಿದಂಥದ್ದು. ವಿಶೇಷವಾಗಿ ಇದರಲ್ಲಿ ಭೇದ ಭಾವ ಯಾವುದೇ ಇರಬಾರ್ದು. ಈ ಒಂದು ಅಭಿಯಾನ ಭಾವಯುತವಾಗಿರಬೇಕು, ಸಾಮರಸ್ಯವಾಗಿರಬೇಕು. ನಾವೆಲ್ಲರೂ ಬೇರೆ ಇಲ್ಲ, ನಾವೆಲ್ಲರೂ ಬಸವಣ್ಣನವರ ಅನುಯಾಯಿಗಳು, ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶ ಸಾರಬೇಕು ಅಂತೇಳಿ ಇದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರೆಲ್ಲ ಹೋಗಿ ಪ್ರತಿಯೊಂದು ಗ್ರಾಮಗಳ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ದಿನಾಂಕ 7ರಂದು ನಗರದ ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವ ನಡೆಯಲಿದೆ ಎಂದು ಆರ್ಯ ಹಿಡಿಗ ಸಮಾಜದ ಕಾರ್ಯದರ್ಶಿ ಕಾಜನಗೌಡ ಹೇಗ್ನೂರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಮಹಿಳಾ ಸಮಾಜ ಎದುರುಗಡೆ ಇರುವ HRB ಲೇಔಟ್ನ ತಾಲೂಕು ಆರ್ಯ ಹಿಡಿಗ ಸಂಘದ ಕಾರ್ಯಾಲಯದ ಆವರಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಬೆಳಗ್ಗೆ 9:30 ಗಂಟೆಗೆ ಪುಷ್ಪ ನಮನ ಸಲ್ಲಿಸಲಾಗುವುದು. ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಭವ್ಯ ಮೆರವಣಿಗೆ ಜೈನ್ ರಸ್ತೆ ಮೂಲಕ ಬಸ್ ನಿಲ್ದಾಣ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರಕ್ಕೆ ತಲುಪಲಿದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ SSLC, PUC ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈಗ ನಾವು ಈ ದಿನ ನಾಳೆ 7ನೇ ತಾರೀಕಿಗೆ 7/9/2025 ನಮ್ಮ ಈಡಿಗೆ ಸಮಾಜದ ಕಾರ್ಯಾಲಯದಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ 9:30 ಗಂಟೆಗೆ, ಆಮೇಲೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಈ ಅಂಬೇಡ್ಕರ್ ವೃತ್ತ, ಅದೇ ರೀತಿ ಈ ರಂಗಮಂದಿರಕ್ಕೆ ಆಗಮಿಸಿ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದೇ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ನಗರಸಭೆ ಇವರ ಆಧ್ವರ್ಯದಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಓದಿರ್ತಕ್ಕಂಥ SSLC ಮತ್ತು PUC ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತೇವೆ. ಅದಕ್ಕಾಗಿ ಎಲ್ಲ ನಮ್ಮ ಹಿಂದುಳಿದ ಈಡಿಗ ಸಮಾಜದ ಎಲ್ಲ ಪ್ರಮುಖ ಜಿಲ್ಲೆಯ ಮಕ್ಕಳು ಅವರ ಇದುವರೆಗೆ ಕೊಟ್ಟಿರಲಿಲ್ಲ ಅಂದರೂ ಸಹಿತ ಅವರ ಒಂದು ಭಾವಚಿತ್ರ ಮತ್ತು ಸರ್ಟಿಫಿಕೇಟ್ ಇನ್ನು ಕೆಲವು ದಿನಗಳವರೆಗೆ ಇರ್ತದೆ, 2-3 ದಿನ ತಂದು ತರಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕು ಎಲ್ಲ ಇದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ಈಡಿಗ ಜನಾಂಗಕ್ಕಷ್ಟೇ ಸೀಮಿತವಲ್ಲ, ಎಲ್ಲ ಹಿಂದುಳಿದ ಬಹುಜನ ಅಲ್ಪಸಂಖ್ಯಾತರಿಗೆ ಸಹಿತ ಅವರು ಇದು ಮಾಡಿದ್ದಾರೆ. ಇವತ್ತು ಕೇರಳದಲ್ಲಿ ಶೈಕ್ಷಣಿಕ ಇದರಲ್ಲಿ ಮುಂದೆ ಇರಬೇಕಾದ ಕಾರಣ ಮೂಲ ಪುರುಷರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ದೇಶದಲ್ಲಿನೇ ಕೇರಳ ಬಹಳ ಇವತ್ತು ಶೈಕ್ಷಣದಲ್ಲಿ ಮುಂದೆ ಇದೆಯಪ್ಪ ಅಂತಂದರೆ ಅವರೇ ಕಾರಣ. ಹೀಗಾಗಿ ಅವರದ್ದು ಏನಪ್ಪ ಅಂದರೆ ಒಂದು ಸಿದ್ಧಾಂತ, ನಿಂದೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿ ಹಾಗೂ ಕೃಷಿ ಕೈಗಾರಿಕೆಯಿಂದ ಅಭಿವೃದ್ಧಿ ಹೊಂದಿ ಅನ್ನತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಈ ಸಂಘಟನೆಯನ್ನು ಮಾಡಿರುತ್ತಾರೆ. ಇದಕ್ಕಾಗಿ ನಾವು ಈ ದಿನ ತಮ್ಮೆಲ್ಲರ ಒಂದು ಆ ಒಂದು ಇದರಲ್ಲಿ ಅಸ್ಪೃಶ್ಯತೆ ಒಂದು ನಿರ್ಮೂಲನೆ ಮಾಡಲಿಕ್ಕೆ ಅವರೇ ಒಬ್ಬರು ಕಾರಣ. ಅವರು ಆ ಒಂದು ಪರಿಸ್ಥಿತಿಗಳಲ್ಲಿ ಜನರ ಮೂಲಕ ಹಿಂದುಳಿದ ಜನರು, ಅದೇ ಈಡಿಗರಲ್ಲ ಹಿಂದುಳಿದ ಜನರಿಗೆ ಸಾಕಷ್ಟು ಮಾಹಿತಿ ಏನಪ್ಪ ಅಂತಂದರೆ ತಿಳುವಳಿಕೆಗಳು ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ಒಂದೇ ಕುಲ, ಒಂದೇ ಜಾತಿ, ಒಂದೇ ಧರ್ಮ
ಇದಕ್ಕೆ ಯಾವುದೂ ಅಡ್ಡಿ ಇಲ್ಲ. ಅದ್ರ ಪ್ರಕಾರ ನಾವೆಲ್ಲ ನಡ್ಕೋಬೇಕು, ನಾವು ಮುಂದೆ ಬಂದು ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಸಂಘಟನೆಯಿಂದ ಮುಂದಕ್ಕಾಗಬೇಕಂತ ಮೆಸೇಜ್ ಕೊಟ್ಟವರು ನಮ್ಮ ನಾರಾಯಣ ಗುರುಗಳು. ಅವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ, ಸಾಕಷ್ಟು ಒಂದು ಇದೂ ಆಗಿದೆ. ಈಗ ನಮ್ಮ ಈ ಜಯಂತಿ ಮುಖಾಂತರ ಅವ್ರಿಗೆ ನಾವು ನಮ್ಮ ಒಂದು ಭಕ್ತಿ ಒಂದು ಸಲ್ಲಿಸಬೇಕಂತ ನಾವು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮುನ್ಸಿಪಾಲಿಟಿ ಆಡಳಿತದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅವರ ಆಡಳಿತದಲ್ಲಿ ಜಯಂತಿ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷವೂ 7ನೇ ತಾರೀಕು 9ನೇ ತಾರೀಕು 11ವರೆಗೆ ಒಂದು ರಂಗಭೂಮಿ ನಮ್ಮ ಸಿದ್ದರಾಮಪ್ಪ ರಂಗಭೂಮಿಯಲ್ಲಿ ನೆಮ್ಮಿಕೊಂಡಿದ್ದಾರೆ. ಸೊ ನಮ್ಮ ಮುಖಾಂತರ ತಿಳಿಸೋದು ಏನಂದರೆ ಎಲ್ಲ ನಮ್ಮ ಗಿಡಗಿ ಜನಾಂಗಕ್ಕೆ ನಮ್ಮ ಮುಖಂಡರು ನಾವೆಲ್ಲ ಹೋಗಿ ಆಹ್ವಾನ ಪತ್ರವನ್ನು ಕೊಟ್ಟು ಸಾಕಷ್ಟು ಸೇರಿಸ್ಕೋಬೇಕು. ಹಾಗೂ ನಮ್ಮ 2 ಜನ ಜನಗಳು ಎಲ್ಲ ನಾವು ಆಹ್ವಾನಿಸಿ ಆದಷ್ಟು ಮಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕಂತ ನಮ್ಮ ಮುಖಾಂತರ